ಇರುವ 13 ಹಳ್ಳಿಗಳಿಗೇನಿದೆ ಕೈಗಾರಿಕೆ ಅಭಿವೃದ್ಧಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಆದರೆ ಇಲ್ಲಿ ಫಲವತ್ತಾದ ಭೂಮಿ ಇದೆ. ಇದನ್ನು ಸರ್ಕಾರ ಕೈಗಾರಿಕೆ ಅಭಿವೃದ್ಧಿ ಮಾಡೋಕ್ಕೆ ನಾವು ಬೇರೆ ಕಡೆ ಜೀವನ ಮಾಡೋಕ್ಕೆ ಕಷ್ಟ ಆಗ್ತದೆ. ಇದೇ ಕೈಗಾರಿಕೆ ನಮ್ಮ ತಾಲೂಕಲ್ಲಿ ಮಾಡಲಿ ಸಂತೋಷ. ಅದಕ್ಕೆ ನಾವು ಬೇಕಾದ್ರೆ ಮುಂದಾಗಿ ನಿಮಗೆ ಬೆಂಬಲ ಕೊಡ್ತೀವಿ. ಇದೇ ಕೈಗಾರಿಕೆ ಅಭಿವೃದ್ಧಿ ಮಸ್ತೇನಹಳ್ಳಿಯಲ್ಲಿ ಮಾಡಿದ್ದಾರೆ ಒಂದು 10 ವರ್ಷದಿಂದ. ಇದುವರೆಗೂ ಒಂದು 3 ಫ್ಯಾಕ್ಟ್ರಿ ಆಗಿದೆ, ಅಲ್ಲೇ ಡೆವಲಪ್ಮೆಂಟ್ ಆಗಿದೆ. ಏಮ್ಗಲ್ಲು ಅಲ್ಲಿನ ಖಾಲಿ ಜಾಗ ಆಗಿದೆ, ಅಲ್ಲಿ ಮಾಡ್ಬೋದಲ್ಲ, ಮಸ್ತೇನಹಳ್ಳಿಯಲ್ಲಿ ಮಾಡ್ಬೋದಲ್ಲ. ಅಷ್ಟೆಲ್ಲ ಜಾಗ ಇದ್ಕೊಂಡು ನಮ್ಮ ತಾಲೂಕಲ್ಲಿ ಯಾಕೆ ಮಾಡ್ಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಅದರಲ್ಲಿ ನಾವು ಏನಿದೆ ನಮ್ಮ ರೈತರಿದ್ದೀರೋ ಅಂದಾತರು ನಾವು ಇದು ಬಿಟ್ಟರೆ ಜೀವನ ಮಾಡೋದು ಕಷ್ಟ ಆಗ್ತದೆ. ನಮ್ಮ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸುಧಾಕರ್ ಅವರು ಇದನ್ನು ಮನವೊಲಿಸ್ಕೊಂಡು ನಮಗೆ ಇದಕ್ಕೆ ಉಳಿಸ್ಕೊಡ್ಬೇಕಂತ ಅವ್ರು ಕೇಳ್ಕೊಳ್ತೀವಿ. ಮತ್ತು ನಮ್ಮ ಶಾಸಕರಾದ ರವಿಕುಮಾರ್ ಅವರು ಸಹ ರೈತರ ಬಗ್ಗೆ ಕಾಳಜಿ ವಹಿಸಿ ಈ ತಾಲೂಕಲ್ಲಿ ಈ 13 ಹಳ್ಳಿ ಕೈ ಬಿಡಬೇಕಂತ ಅವ್ರಿಗೆ ಮನವಿ ಮಾಡ್ತೀವಿ. ಅದೇ ಸುಧಾಕರ್ ಸರ್ ನಿನ್ನೆ ಹೇಳಿದ್ರು, ಶಾಸಕರನ್ನ ಮನವೊಲಿಸಿ ಅವರು ಸಹ ಅವರನ್ನು ವಿಶ್ವಾಸ ತಗೊಂಡು ನಾನು ಬಂದು ನಿಮ್ಮ ಜಂಗಕೋಟೆ ಕ್ರಾಸ್ನಲ್ಲಿ ಜಂಗಡಿ ಈರುಳ್ಳಿಯಲ್ಲಿ ಒಂದು ಸಭೆ ಮಾಡೋಣ ಅಂತ ಹೇಳಿದ್ರು. ಸಭೆ ಮಾಡಿ ಅಲ್ಲಿ ಎಲ್ಲ ರೈತರ ಮುಖಂಡರನ್ನ ಪಾಣಿದಾರಿದ ಅವ್ರನ್ನ ಕರೆಸಿ ಎಲ್ಲ ಅವ್ರಿಗೆ ಹೇಳಿಕೆ ತಗೊಂಡು ಒಂದು 70-75% ರೈತರು ನಾವು ಕೊಡೋದಿಲ್ಲ ಅಂದರೆ ನಾವು ಕೈಗಾರಿಕೆ ಮಾಡೋಕ್ಕೆ ಬರೋದಿಲ್ಲ ಅಂತ ಒಂದು ಆಶ್ವಾಸನೆ ಕೊಟ್ಟರು. ಆಗ ನಮ್ಮ ರೈತರು ಖುಷಿ ಆದರು. ಈಗ ರಾತ್ರಿ ನೋಡಿದ್ರೆ ಮತ್ತೆ ಉಲ್ಟಾ ಸ್ಟೇಟ್ಮೆಂಟ್, ಅದಕ್ಕೆ ನಮಗೊಂಥರ ಬೇಜಾರಾಗಿದೆ. ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಬೇಕು. ಈಗ ಅದೇ ಹೈಕಟ್ ಮಾರ್ಕೆಟ್ ಅಂತ ನಮ್ಮ ಶಿಡ್ಲಘಟ್ಟದಲ್ಲಿ ಮಾಡ್ತಾ ಇದ್ರಲ್ಲ, ನಾವು ರೇಷ್ಮೆ ಇಲ್ಲಿ ನಾವು ಗೂಡು ಬೆಳೆದಿದ್ರೆ ಅಲ್ಲಿ ಮಾರ್ಕೆಟ್ ಏನು ಬೇಕು ಅವಶ್ಯಕತೆ ಇಲ್ಲ. ನಮ್ಮ ಗೊತ್ತಿದ್ದಾಗೆ ನಾವೆಲ್ಲ ರೇಷ್ಮೆ ಬೆಳೆದ ನಮ್ಮ ತಾಲೂಕಲ್ಲಿ ಈ ಸುಮಾರು 15 ಹಳ್ಳಿಯಲ್ಲಿ ರೇಷ್ಮೆ ಬೆಳಿತೀವಿ. ಪ್ರತಿಯೊಂದು ತರಕಾರಿ ಎಲ್ಲ ಬೆಳಿತೀವಿ. ಮಾರ್ಕೆಟ್ ಅಷ್ಟು ಬಾಳಾಗಿ ಮಾಡಿಬಿಟ್ಟು ನಾವಿಲ್ಲಿ ರೈತರು ನಾವು ರೇಷ್ಮೆ ಗೂಡು ಬೆಳೆದ್ರೆ ಮಾರ್ಕೆಟ್ ಅವಶ್ಯಕತೆ ಇಲ್ಲಲ್ಲ, ಮಾಡಿಸಲಿಲ್ಲ. ಅದಕ್ಕೆಲ್ಲ ದಯವಿಟ್ಟು ಶಾಸಕರು ಇದನ್ನು ಗಂಭೀರವಾಗಿ ತಗೊಂಡು ನಮ್ಮ 13 ಹಳ್ಳಿ ಏನಿದೆ ಅದನ್ನ ಉಳಿಸ್ಕೊಳ್ಬೇಕು. ನಮ್ಮ ರವಿಕುಮಾರ್ ಸಹ ಸಭೆ ಮಾಡಿ ಅವ್ರ ಸಭೆಗೆ ಹೋಗ್ತೀವಿ, ಬೇಕಾದ್ರೆ ಅವ್ರ ಕರೆಗೆ ಹೋಗ್ತೀವಿ. ಸುಧಾಕರ್ ಹೇಳೋ ಅದ್ರ ಪ್ರಕಾರ ಕರೀಲಿ. ನಾವು ಏನು ರೈತ ನಾವು ಪಾಣಿ ತಗೊಂಡು ತೋರಿಸ್ಬಿಟ್ಟು ನಾವು ಪಾಣಿದಾರ ಹೆಸರು ಕೊಟ್ಟು ಅವ್ರಿಗೆ ತೋರಿಸ್ಬಿಟ್ಟು ನಾವು ಪಾಣಿದಾರ ತೋರಿಸ್ಬಿಟ್ಟು ಅವ್ರಿಗೆ ನಾವು ಅಲ್ಲಿ ಅವ್ರಿಗೆ ಸೈನ್ ಮಾಡ್ಕೊಡ್ತೀವಿ. ಆಮೇಲೆ ಪೆಂಡ್ರೈವ್ ಮಾಡಿದ್ದೀವಿ, ಪ್ರತಿಯೊಂದು ಹಳ್ಳಿಗೆ ಹೋಗಿ ಪೆಂಡ್ರೈವ್ ಮಾಡಿದ್ದೀವಿ. ಫಲ ಅಂತ ಯಾರು ಮಾಡಿಲ್ಲ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ, ಬೇಕಾದ್ರೆ ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಪೆಂಡ್ರೈವ್ ಮಾಡಿ ನಿನ್ನೆ ಡಾಕ್ಟರ್ ಸುಧಾಕರ್ ಒಂದು ಪೆಂಡ್ರೈವ್ ಕೊಟ್ಟಿದ್ದೀವಿ. ಇನ್ನೂ ಒಂದು ಪೆಂಡ್ರೈವ್ ಇದೆ, ನಮ್ಮ ತಾಯಿದಾರ ಕೊಡ್ತೀವಿ, DC ಕೊಡ್ತೀವಿ, KBD ಹಾಕಿ ಅವ್ರಿಗೊಂದು ಕೊಡ್ತೀವಿ, ನಾವೊಂದು ಇಟ್ಕೊತೀವಿ. ಆ ಪೆಂಡ್ರೈವಲ್ಲಿ ನೋಡಿ ಗೊತ್ತಾಗ್ತಲ್ಲ, ರೈತ ಯಾರು ಮಾತಾಡೋದು ಗೊತ್ತಾಗ್ತಲ್ಲ, ಅದನ್ನ ವಿಚಾರಣೆ ಮಾಡ್ತೀವಿ. ಡಾಕ್ಟರ್ ಸುಧಾಕರ್ ಅವರು ಪೆಂಡ್ರೈವ್ ರಾತ್ರಿ ನೋಡಿದ್ರೆ ಅದು ಗೊತ್ತಾಗ್ತದೆ ರೈತರು ಮಾಡ್ಯಾರ ಬೇರೆ. ಹೆಸರು ಅಜಿತ್ ಕುಮಾರ್ ಅಂತ ನಡಿಕೇನಹಳ್ಳಿ. ಈಗೇನು ನಾವು KD ಅಧಿಸೂಚನೆ ಹೊರಡಿಸಿದ್ದಾರೆ 2223 ಎಕರೆ ಏನು ಸ್ವಾಧೀನ ಪಡಿಸ್ಕೊಳ್ಳೋದು. ಇಲ್ಲಿ ಇರ್ತಕ್ಕಂಥದ್ದು ಫಲವತ್ತಾದ ಜಮೀನು, ಎಲ್ಲಿ ಕೂಡ ಖಾಲಿ ಇರೋ ಜಾಗ ಇಲ್ಲ. ಈ ಸರ್ಕಾರ ಏನು ಹೇಳ್ತಿದ್ರೆ ಅಂದರೆ 400 ಎಕರೆ ಖಾಲಿ ಇದೆ ಅಂತ ವಾದ ಮಾಡ್ತಾ ಇದ್ದಾರೆ. ನಾವು ಪ್ರತಿಯೊಬ್ಬ ರೈತರು ವಿಡಿಯೋ ಮಾಡಿಸಿದ್ವಿ, ಪ್ರತಿಯೊಂದು ಮನೆಗೆ ಹೋಗಿ ಯಾರನ್ನೂ ಬಲವಂತ ಮಾಡ್ತೀರಾ, ಸರ್ವೆ ನಂಬರ್ ಏನು, ನಿಮ್ಮ ಹೆಸರೇನು, ಬೆಳೆ ನೆಟ್ಟಿದ್ರಾ, ಆಮೇಲೆ ಎಷ್ಟು ಎಕರೆ ಇದೆ. ಸುಮಾರು ಯಳಂದೂರಲ್ಲಿ 95% ಹೇಳಿಕೆ ಕೊಟ್ಟವೆ. ನಡಿಕೇನಹಳ್ಳಿಯಲ್ಲಿ 98% ನಾವು ಕೊಡೋಲ್ಲ ಅಂತ ವಿರೋಧ ಮಾಡವೆ. ಆಮೇಲೆ ತಾದೂರಲ್ಲಿ 70% ಜಡಿದ್ದಾರೆ, ಹೊಸಪಟ್ಟಣದಲ್ಲಿ 75% ಜಡಿದ್ದಾರೆ. ಪ್ರತಿಯೊಂದು ಹಳ್ಳಿಯಲ್ಲೂ ನಾವು ವಿಡಿಯೋ ಮಾಡಿಸಿ ಹೇಳಿಕೆಗಳು ಸಂಗ್ರಹಿಸಿದ್ವಿ. ಏನು ನೈಜವಾದ ಅಸಲಿ ಪಾಣಿದಾರರನ್ನ ಖಾತೆದಾರರನ್ನ ಭೇಟಿ ಮಾಡಿ ನಾವು ವಿಡಿಯೋ ಮಾಡ್ತಕ್ಕಂಥ ಕೆಲಸ ಮಾಡಿ ಏನು ಸಚಿವರು ಏನು ಹೇಳಿಕೆ ಕೊಟ್ಟಿದ್ರು ಅಲ್ಲಿನ ರೈತರೆಲ್ಲ KD ಕೊಡೋಕ್ಕೆ 80% ಒಪ್ಪಿಗೆ ಸೂಚಿಸಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ಅವರು ಹೇಳಿಕೆ ಕೊಟ್ಟಿರೋದು ಯಾರು ಕೇಳಿದ್ರು ಏನೋ ಗೊತ್ತಿಲ್ಲ. ಯಾರೋ 5-6 ಜನ ಹೋಗಿ ನಾವು ಕೊಡ್ತೀವಿ ಅಂತ ಅಂದ್ಬಿಟ್ರೆ ಇಲ್ಲಿರೋ 90% ರೈತರು ವಿರೋಧ ಮಾಡಿದ್ರೆ ಅದು ಹೆಂಗೆ 80% ಆಗ್ತದೆ ನಿಮಗೆ? ಅದಾದ್ಮೇಲೆ ನಾವು ಪ್ರತಿಯೊಬ್ಬರು ಮನೆಗೆ ಹೋಗಿ ನೋಡಿ ಇದೇ ಥರ ಸಿಗ್ನೇಚರ್ ಮಾಡಿಸಿದ್ವಿ, ಇಲ್ಲಿ ಹೆಸರು ಮಾಡಿಸಿದ್ವಿ, ಸರ್ವೆ ನಂಬರ್ ಮಾಡಿಸಿದ್ವಿ, ವಿಸ್ತೀರ್ಣ ಮಾಡಿಸಿದ್ವಿ, ರೈತರು ಸಿಗ್ನೇಚರ್ ಮಾಡಿಸಿದ್ವಿ. ನಾವು ಮಾಡಿರೋದು ಪ್ರತಿಯೊಂದು ಮನೆಗೆ ಹೋಗಿ ಇದೇ ಥರ ನಾವು ಸಿಗ್ನೇಚರ್ ಮಾಡಿದ್ವಿ. ಏನು ಮೊನ್ನೆ ಪ್ರತಿಭಟನೆ ಏನು ಅಪ್ಲಿಕೇಶನ್ನು KDಗೆ ಹೋಗಿ ಪ್ರತಿಯೊಬ್ಬರು 15ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು. 13ನೇ ತಾರೀಕು ನಾವು ಹೋಗ್ಬೇಕಂತ 13ರಿಂದ 14 ಬಸ್ಸು ನಾವು ಪ್ರತಿಯೊಬ್ಬರು ರೈತರು ಹೋಗಕ್ಕೆ ರೆಡಿಯಾಗಿ ಇವ್ರೇನು ಮಾಡಿದ್ರು, ಪೊಲೀಸ್ ಅಧಿಕಾರಿಗಳು ನಮ್ಗೆ ಜಂಕಡೆ ಕ್ರಾಸಲ್ಲೇ ಸ್ಟಾಪ್ ಮಾಡಿದ್ರು. ಅಲ್ಲಿ ನಾವು ಪ್ರತಿಭಟನೆ ಮಾಡಿ ಅಪ್ಲಿಕೇಶನ್
ತಗೊಳ್ಳೋಂಥ ಕೆಲಸ ಮಾಡಿದ್ರು. ಅದಾದ ನಂತರ ಸಚಿವರು ಚಿಕ್ಕಬಳ್ಳಾಪುರದಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ಅಲ್ಲಿ ಸೇರ್ತಕ್ಕಂಥ ರೈತರಲ್ಲ, ಆ ಭಾಗದ ರೈತರಲ್ಲ, ನಕಲಿ ರೈತರು ಅಂತ ಹೇಳಿಕೆ ಕೊಟ್ಟರು. ನಾವೇನು ಮಾಡಿದ್ವಿ, ಆಯಿತು ಸಮಯ ಬೇಕು ಸಚಿವರ ಹತ್ರ, ನಾವು ಅಸಲಿ ಯಾರು ನಕಲಿ ಯಾರು ಅಂತ ತೋರ್ಸಕ್ಕ ನಿನ್ನೆ ಸಮಯ ಕೇಳಿದ್ವಿ. ನಿನ್ನೆ ಒಪ್ಪಿಗೆ ಸೂಚಿಸಿದ್ರು. 3 ಗಂಟೆ 10 ಹೇಳಿದ್ರು. 3 ಗಂಟೆ 10 ನಿಮಿಷಕ್ಕೆ ಬಂದರು. 3 ಗಂಟೆ 10 ನಿಮಿಷಕ್ಕೆ ಬಂದ ಮೇಲೆ ನಮ್ಮ ಆಹ್ವಾನ ಏನು, ನಾವು ಫಲವತ್ತಾದ ಭೂಮಿ ನಾವು ಎಲ್ಲ ರೀತಿಯಲ್ಲೂ ರೈತರ ಹತ್ರ ಸಂಗ್ರಹ ಮಾಡಿ ಬೆಳೆಗಳು ಎಷ್ಟೈತೆ, ಎಷ್ಟು ಎಕರೆ ಇದೆ, ಆಮೇಲೆ ಎಷ್ಟು ಖಾಲಿ ಜಮೀನಿದೆ, ಎಷ್ಟು ಬೋರ್ವೆಲ್ ಇದೆ, ಎಷ್ಟು ಮಾಂತೊಪ್ಪು ಇದೆ, ಎಲ್ಲ ವಿವರಣೆ ಕೊಟ್ವಿ. ಕೊಟ್ಟ ತಕ್ಷಣ ಸಚಿವರು ಏನು ಹೇಳಿಕೆ ಕೊಟ್ರಂದ್ರೆ, ಸರಿ ಆಯಿತು, ನಾನು ಮಾಹಿತಿ ತಗೊಂಡಿದ್ದೀನಿ, ನಾನು ಅಲ್ಲೇ ಜಮಖಂಡಿಯಲ್ಲಿ ಬಂದು ನಾವು 75% ರೈತರು ವಿರೋಧ ಮಾಡಿದ್ರೆ ನಾನು ಕೇಳಿ ಮಾಡಲ್ಲ ಅಂತೇಳಿ ಹೇಳಿಕೆ ಕೊಟ್ಟವ್ರೆ. ವಿಡಿಯೋ ಸಮೇತ ನಿಮ್ಗೆ ಕೊಡ್ತೀವಿ, ಮಾಧ್ಯಮಗಳ ಮೂಲಕ ನಾವು ಇದು ಮಾಡ್ತೀವಿ. ಅದಾದ್ಮೇಲೆ ಸಚಿವರು ಏನು ಹೇಳಿಕೆ ಕೊಟ್ಟರು, 75% ಭೂಮಿ ನಾವು ಕೊಡೋಣ ಅಂತ ಹೇಳಿಕೆ ಕೊಟ್ಟರು. ಅದರಂತೆ ನೀವು ಸುಮ್ಮನೆ ಇರಬೇಕು. ನಿನ್ನೆ ನೈಟ್ ಏನು ಮಾಡಿದ್ರಿ, 9 ಗಂಟೆಯಲ್ಲಿ ನಾವು ರೈತರಿಗೆ ಕರೆಸಿ ನಾನು ಮನವರಿಕೆ ಮಾಡಿದ್ದೀನಿ, KD ಆಫೀಸ್ ಭೂ ಸ್ವಾಧೀನ ಪಡಿಸ್ಕೊಳ್ಳಲು ಮನವರಿಕೆ ಮಾಡ್ಕೊಳ್ತಿದ್ದೀನಿ ಅಂತೇಳಿ ಹೇಳಿಕೆ ಕೊಟ್ಟಿದ್ರೆ ಏನೋ ನಿಮ್ಮ ಫೇಸ್ಬುಕ್ ಪೇಜಲ್ಲಿ. ನಾವು ಬಂದಿರೋದೇನು, ನಾವು ಫಲವತ್ತಾದ ಭೂಮಿ ಉಳಿಸ್ಕೊಡಿ ಅಂತ ನಾವು ನಿಮ್ಮ ಹತ್ರ ಬಂದಿರೋದು. ನಾವು ಇಲ್ಲಿ KD ಬೇಡ, ಈ ಬಸೆಟ್ ಇದೆ, ಸಾಧಿ ಇದೆ, ಇದ್ ಕಡೆ ನಿಮ್ಗೆ ಅಷ್ಟು ಹತ್ರ ಅಂದ್ರೆ ಶಿಲ್ಘಟ್ಟ ಪಕ್ಕದಲ್ಲೇ ಇದ್ದೋಡು, ಅಲ್ಲಿ ಸುಮಾರು 1000 ಎಕರೆ ಗೋಮಾಳ ಇದೆ, ಸರ್ಕಾರಿ ಜಮೀನಿದೆ, ಅಲ್ಲಿ ವಶಪಡಿಸ್ಕೊಳ್ಳಿ, ಅಲ್ಲಿ ಇಂಪ್ರೂವ್ಮೆಂಟ್ ಆಗಲಿ. ನಮ್ಮದು ಬಂಜರು ಭೂಮಿ ಅಲ್ಲ, ಫಲವತ್ತಾದ ಭೂಮಿ, ಬಂಜರು ಭೂಮಿಯಲ್ಲಿ ಹೋಗಿ ಮಾಡಿ ಅಂತ ನಾವು ಹೇಳಿಕೆ ಕೊಟ್ಟರು. ಇವ್ರು ನೋಡಿದ್ರೆ ಈ ತರ ಹೇಳಿಕೆ ಕೊಟ್ಟರು. ನಾವು ನಕಲಿನ ಇಲ್ಲ ಅವ್ರ ನಕಲಿನ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ನಿಜವಾದ ರೈತ ಹೋಗಿ ನಾವು ಅವ್ರಿಗೆ ಅಸಲಿ ಅಂತ ತೋರಿಸಿದೀವಿ. ಈಗ ನೀವು ಮಧ್ಯಾಹ್ನ 3 ಗಂಟೆಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ರೆ, ಅದು ನೈಟ್ ಒಂದು ಹೇಳಿಕೆ ಕೊಟ್ಟಿದ್ರಿ. ನೀವು ಅಸಲಿನ ನಕಲಿನ? ಈ ಸಚಿವರು ಒಂದು ಮಾತಿನಂತೆ ನಿಲ್ಬೇಕು. ಈಗ ಏನು ನಿಮ್ಮ ಮೇಲೆ ನಮ್ಗೆ ಗೌರವ ಐತೆ, ನೀವೇನು ಹೇಳಿದ್ರ ಜಮಖಂಡಿ ಪ್ಲೇಸಲ್ಲಿ ಶಾಸಕರು ಸಮೇತ ನಾವು ಬರ್ತೀವಿ, ಶಾಸಕರ ಹತ್ರ ಮಾತಾಡಿದ್ದೀವಿ ಅಂತ ಹೇಳಿದಾಗ ನಾವು ಸ್ವಾಗತ ಮಾಡಿದ್ವಿ. ಯಾಕಂದ್ರೆ ನಾವು ಎಲ್ಲ ವಿರೋಧ ಇದ್ದಾಗ ನಮ್ಗೆ ಮಾಡಿದಾಗ KD ಕ್ಯಾನ್ಸಲ್ ಮಾಡ್ತೀನಿ ಅಂತ ಅವರೇ ಹೇಳಿಕೆ ಕೊಟ್ಟವ್ರೆ. ನೈಟ್ ನೋಡಿದ್ರೆ ಫೇಸ್ಬುಕ್ ಪೇಜಲ್ಲಿ ಈ ತರ ಹೇಳಿಕೆ ಕೊಟ್ಟವ್ರೆ. ಏನಂತ ನಾವು ತಿಳ್ಕೊಬೇಕು, ರೈತರನ್ನ ಈ ತರ ಮಾಡಿ ಒಕ್ಕಲಿಗಿಸೋದು ಬೇಡ. ನೀವು ಈ ಸರ್ಕಾರಿ ಜಮೀನು ಏನಿದೆ, ಆ ಸರ್ಕಾರಿ ಜಮೀನಲ್ಲಿ 53 ಪ್ರತಿಯೊಬ್ಬ ರೈತರು ಹಾಕೊಂಡವ್ರೆ, ಯಾವುದು ಖಾಲಿ ಇಲ್ಲ ಸರ್ಕಾರಿ ಜಮೀನಿದೆ. ನೀವೇನು ತಿಳ್ಕೊಂಡಿದ್ರಾ, ಇಲ್ಲಿ ಸರ್ಕಾರಿ ಜಮೀನು ಸಾಕಷ್ಟು ಸರ್ಕಾರಿ ಜಮೀನು ಅಂತ ಇದೆ ಅಂತ ಹೇಳ್ತಾ ಇದ್ರಲ್ಲ, 1 ಎಕರೆ ಸಹ ಖಾಲಿ ಜಮೀನ್ ಇಲ್ಲ. ಎಲ್ಲ 53 ಹಾಕೊಂಡವ್ರೆ, ಎಲ್ಲ ಬೆಳೆಗಳು ಇಟ್ಕೊಂಡವ್ರೆ, ಬೋರ್ವೆಲ್ ಹಾಕೊಂಡವ್ರೆ, ಮನೆಗೆ ಕಟ್ಕೊಂಡವ್ರೆ. ಅವರೆಲ್ಲ ಏನಾಗ್ಬೇಕು ಈಗ? ನಾವು ಅದಕ್ಕೆ ಈ ತಮ್ಮ ಮುಖೇನ ಏನ್ ಹೇಳಕ್ ಬಯಸ್ತೀವಿ ಅಂದ್ರೆ, ಯಾವುದೇ ಕಾರಣಕ್ಕೂ ನಾವು ಫಲವತ್ತಾದ ಜಮೀನು ಬಿಟ್ಕೊಡೋ ಮಾತೇ ಇಲ್ಲ. ನೀವು ಎಷ್ಟೇ ಕಷ್ಟಪಟ್ಟು ನಾವಂತೂ ಪ್ರಾಣ ಸಹ ಕೊಡ್ತೀವಿ ಅಂತ ನಾವು ಕೈಗಾರಿಕಾ ಪ್ರದೇಶ ಆಗಬೇಕಂತೂ ಬಿಡಲ್ಲ. ಇಲ್ಲಿ ನೀವು ಇದೇ ಶಿಲ್ಘಟ್ಟ ತಾಲೂಕಲ್ಲೇ KD ಬೇಕೇ ಬೇಕು. ನಾವೇನು ವಿರೋಧ ಮಾಡ್ತಾ ಇಲ್ಲ. ನಾವು ಬಂಜರು ಭೂಮಿ ಮಾಡಿ, ಪಾಪ ಬೇಕಾದಷ್ಟು ಬಂಜರು ಭೂಮಿ ಇದೆ, ಗುಡ್ಡ ಪ್ರದೇಶಗಳವೆ, ಮರಳ ಪ್ರದೇಶ ಇದೆ, ಅದೆಲ್ಲ ಹೋಗಿ ಮಾಡಿ, ನಮ್ ತಕರಾರಿಲ್ಲ. ಯಾಕಂದ್ರೆ ಉದ್ಯೋಗ ಬೇಕು. ನಾವೇನು ಉದ್ಯೋಗ ಬೇಕಂತ ವಿರೋಧ ಮಾಡ್ತಾ ಇಲ್ಲ. ಆದ್ರೆ ರೈತರನ್ನು ಉಳಿಸೋಂತ ಕೆಲಸ ಮಾಡ್ಬೇಕು ನೀವು. ಈಗ ರೈತರು ದಿನನಿತ್ಯ ಪ್ರತಿಯೊಬ್ರು ನಮ್ಮ ಮನೆಗಳಲ್ಲಿ 4 ಜನ 5 ಜನ ಕೆಲಸ ಮಾಡ್ತಾರೆ. ಇಬ್ರಿಗೆ ವಿದ್ಯಾವಂತರಿಗೆ ನೀವು ಕೆಲಸ ಕೊಡ್ತೀನಿ ಅಂತ ಹೇಳ್ತಿದ್ರಲ್ಲ, ಈ 4 ಜನ ಏನಾಗ್ಬೇಕು? ಅವರು ಯಾರು ವಿದ್ಯಾವಂತರ ಇಲ್ಲ. ಇಲ್ಲಿ ಎಲ್ಲ ನಾವು ಕೃಷಿ ಜಮೀನನ್ನ ಅವಲಂಬಿಸಿ ಜೀವನ ಮಾಡ್ತಾ ಇದ್ವಿ. ಯಾವುದೇ ಫ್ಯಾಕ್ಟ್ರಿಗೆ ಹೋಗುತ್ತಲ್ಲ, ಏನಿಲ್ಲ. ಎಲ್ಲ ರೈತರು ಕೃಷಿ ನಂಬೆ ಜೀವನ ಮಾಡ್ತಾ ಇರೋದು. ಇವತ್ತು ಈ ಭಾಗದಲ್ಲಿ ರೈತರು ಆರ್ಥಿಕವಾಗಿ ಎಲ್ಲರೂ ಇದ್ದಾರೆ. ನೀವು ಕೊಡುವಂತ 4 ಪಟ್ಟು 5 ಪಟ್ಟು ನಾವು ಕೇಳಿಲ್ಲ. ನಿಮ್ಮ ಒಂದು ವಿಚಾರ ತಿಳ್ಕೊಂಡ್ರೆ, ನಿಮ್ಮ ಹತ್ರ ನಾವು ದುಡ್ಡು ವಿಚಾರ ಯಾವುದೇ ಕಾರಣಕ್ಕೂ ಯಾವುದೇ ರೈತರು ಡಿಸ್ಕಷನ್ ಮಾಡಿಲ್ಲ. ನೀವು 4 ಪಟ್ಟು 5 ಪಟ್ಟು ನಮ್ಗೆಲ್ಲ ಗೊತ್ತಿದೆ. ಇದು ಜಮೀನುಗಳು ವ್ಯಾಲ್ಯೂಯೇಷನ್ ಎಷ್ಟಂತ ನಾವು ಅಷ್ಟು ದಡ್ರೇನಲ್ಲ. ನಾವು ಈ ಜಮೀನು ವ್ಯಾಲ್ಯೂಯೇಷನ್ ಪ್ರತಿಯೊಂದು ನಮ್ಗೆ ತಿಳ್ಕೊಂತ ಇರ್ತೀವಿ. ವರ್ಷಕ್ಕೂ ಗೊತ್ತು ಏನಾಗ್ತದೆ, ಜಮೀನು ವ್ಯಾಲ್ಯೂಯೇಷನ್ ಏನಾಗ್ತದೆ, ಅದು KDಗೆ ಹೋದ್ರೆ ಎಷ್ಟು ಪಟ್ಟು ಬರ್ತದೆ ಅಂತೆಲ್ಲ ನಮ್ಗೆ ಅಷ್ಟು ದಡ್ರೇನಲ್ಲ. ನಾವು ಬಂದಿರ್ತಕ್ಕಂಥದ್ದು ಏನು ಮಾಹಿತಿ ನೀವು ಕೊಡ್ಬೇಕಾಗಿದ್ದು, ನಾವು ಫಲವತ್ತಾದ ಜಮೀನು ಉಳಿಸ್ಕೊಡಿ. ನಿಮ್ ದುಡ್ಡುಗೋಸ್ಕರ ನಾವು ಯಾವತ್ತೂ ಬಂದಿಲ್ಲ. ಸಚಿವರಿಗೆ ಹೇಳಕ್ ಇಷ್ಟಪಡ್ತೀವಿ, ನಾವು ನಿಮ್ಮ ಹತ್ರ ದುಡ್ಡು ಡಿಮ್ಯಾಂಡ್ ಮಾಡ್ತಾ ಇಲ್ಲ. ನಮ್ಗೆ ಬೇಕಾಗಿರೋದು ಭೂಮಿ ಅಷ್ಟೇ. ಯಾವುದೇ ಕಾರಣಕ್ಕೂ ದುಡ್ಡಿಗೆ ಡಿಮ್ಯಾಂಡ್ ಮಾಡೋದು ಅಂತದಾಗ್ಲಿ ಇಲ್ಲ 4 ಪಟ್ಟು 5 ಪಟ್ಟು ಕೊಡ್ತೀವಿ ಅಂತಂದ್ರು, ನಾವು 10 ಪಟ್ಟು ಕೊಟ್ಟರು ನಾವು ಜಮೀನು ಯಾವುದೇ ಕಾರಣಕ್ಕೂ ಬಿಡೋ ಅಂತ ಜನನೇ ಅಲ್ಲ. ಇಲ್ಲಿ ಎಲ್ಲ ಸ್ವಾಭಿಮಾನಿಗಳಿದ್ದೀವಿ.
ನೀವು ಎಂತ ನೀವು ಇದು ಮಾಡಿದ್ರು ನಾವು ಇಲ್ಲಿ ಪ್ರತಿಭಟನೆ ಆಗಲಿ ಹೋರಾಟಗಳಾಗಲಿ ಮಾಡೇತಿರ್ತೀವಿ. ಕಾನೂನು ರೀತಿಯಲ್ಲಿ ಹೋರಾಟ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಕೈಗಾರಿಕಾ ಪ್ರದೇಶವನ್ನು ಕೈ ಬಿಡಬೇಕು. ನೀವೇನು ಹೇಳಿಕೆ ಕೊಟ್ಟಿದ್ದೀರೋ 75% ಭೂಮಿ ರೈತರು ವಿರೋಧ ಮಾಡಿದ್ರೆ ನಾನು ಬಿಡಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ರಲ್ಲ, ಆ ಮಾತಿಗೆ ನೀವು ಸೀಮಿತ ಆಗಿ. ರೈತರು ಏನು ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆ ಮಧ್ಯಾಹ್ನ 3 ಗಂಟೆಯಲ್ಲಿ, ಆ ಹೇಳಿಕೆಗೆ ನೀವು ಸೀಮಿತವಾಗಿ ನೀವು ಮತ್ತೆ ನಾನು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಮಾತು ಹೇಳಿಕೆ ಕೊಡ್ಬೇಡ್ರಿ. ಆಮೇಲೆ ಯಾರು ನಕಲಿ ರೈತರುಗಳು ಹೋರಾಟ ಮಾಡ್ತಾ ಇಲ್ಲ, ಯಾರೋ ಯಾರೋ ಸಂಘಟನೆಯವರು ಹೋಗಿ ಪ್ರೆಸ್ ಮೀಟ್ ಮಾಡ್ತಾರೆ, ಅವ್ರಿಗೂ ನಮಗೂ ವ್ಯತ್ಯಾಸ, ಅವರು ಜಮೀನೇ ಇಲ್ಲ ಅಂತವ್ರು ಹೋಗಿ KD ಮಾಡ್ರಿ ಅಂತ ಹೇಳಿ ಹೇಳಿಕೆ ಕೊಟ್ಟಾಗ ಅವ್ರಿಗೂ ನಮ್ಮ ಜಮೀನಿಗೆ ಏನು ವ್ಯತ್ಯಾಸ? ಅವರು ಇಲ್ಲಿ 1 ಎಕರೆ ಅರ್ಧ ಎಕರೆ ಇಲ್ಲ ಅಲ್ಲಿ. ಅವ್ರು ಯಾರೋ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಪ್ರವಾಸಿ ಮಂದಿರದಲ್ಲಿ. ನಾವು ಯಾವುದೇ ಜಾತಿಗೆ ಸೇರಿಲ್ಲ, ಎಲ್ಲಾ ಜಾತಿಯವರು ಒಂದೇ ರೈತರು. ನಾವು ಎಲ್ಲ ರೈತರು ಒಗ್ಗೂಡಿಸಿ ನಾವು ಹೋರಾಟ ಮಾಡ್ತಾ ಇದೀವಿ. ನೀವು ನಮ್ಮ ಕೈಗಾರಿಕೆ ಪ್ರದೇಶ ನಮ್ಮ ತಾಲೂಕಲ್ಲೇ ಬೇರೆ ಕಡೆ ಸ್ಥಳ ವರ್ಗಾವಣೆ ಮಾಡಿ ನಮ್ಮ ರೈತರನ್ನು ಉಳಿಸ್ಕೊಳ್ಳುವಂತ ಕೆಲಸ ನೀವು ಮಾಡ್ಬೇಕಂತ ಈ ಮೂಲಕ ಕೇಳ್ಕೊಂತ ಇದ್ದೀವಿ.